ವೈಟ್ ಅಕಾಡೆಮಿ ಮುಖಾಂತರವಾಗಿ ಸಾಮಾಜಿಕ ರಂಗದಲ್ಲಿ ನಿತ್ಯವೂ ಕೂಡ ಹೋರಾಟ ಮಾಡುವಂತ ವ್ಯಕ್ತಿ ಇವತ್ತಿನ ದಿನ ಶಿಕ್ಷಣಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟು ಶಿಕ್ಷಣದೊಳಗೆ ಅನೇಕ ಬದಲಾವಣೆ ಹಾಗೂ ವಿಶೇಷವಾಗಿರ್ತಕ್ಕಂಥದನ್ನ ಶಿಕ್ಷಣದ ಪ್ರಯೋಗದ ಮುಖಾಂತರವಾಗಿ ಕಾಶ್ಮೀರದಲ್ಲೂ ಕನ್ಯಾಕುಮಾರಿ ಇರತಕ್ಕಂಥ ಸಂಸ್ಕೃತಿಯನ್ನ ಅವರೊಂದು ನಡೆಯುವಂತ ಕಾರ್ಯಕ್ರಮದ ಮುಖೇನವಾಗಿ ಈ ನಾಡಿಗೆ ಪರಿಚಯಿಸುವಂತ ಪ್ರಯತ್ನವನ್ನ ಆತ್ಮೀಯರಾಗಿರ್ತಕ್ಕಂಥ ಆನೇಕಲ್ ದೊಡ್ಡವರು ಮಾಡ್ತಾ ಇದ್ದಾರೆ. ಅವರ ಈ ಕಾರ್ಯಕ್ರಮ ಹಾಗೆ ಈ ಸಂಸ್ಥೆ ಅತ್ಯುನ್ನತವಾಗಿ ಬೆಳಿಲಿ ಅಂತ ಹೇಳಿ ಪೂರ್ಣ ವಿಷನ್ ಒಂದು ಅವ್ರ ನಿತ್ಯವೂ ಕೂಡ ಆಶೀರ್ವದಿಸಿದರು. What an exhilarating performance. Let's give a blistering applause for our performers who have filled our hearts with joy and faces with smiles. Give a big round of applause, my dear parents. To dance is to be out of yourself. Larger, more beautiful, more powerful. Volume. Let's dance on some mass stuff. Song Vesakondra.
and second place in Bookmark Magazine. ಇವತ್ತು ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಸಮೀಪ ಇರತಕ್ಕಂತಹ ವೈಟ್ ಅಕಾಡೆಮಿ ಶಾಲೆಯಲ್ಲಿ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇದ್ವಿ. ಇದು ನಮ್ಮ 4ನೇ ವರ್ಷದ ನಮ್ಮ ಶಾಲೆ ರನ್ನಿಂಗ್ ಇರ್ತದೆ. ವೈಟ್ ಅಕಾಡೆಮಿ ಈಗಾಗಲೇ CBSE ಅಪ್ರೂವಲ್ ಆಗಿರ್ತಕ್ಕಂಥ ಶಾಲೆ. ಸುಮಾರು 4 ವರ್ಷದಲ್ಲಿ 2 ವರ್ಷ ನಾವು ಕೋವಿಡ್ ಹೋದ್ರು, ಇನ್ನು 2 ವರ್ಷ ಶಾಲೆ ರನ್ ಆಗಿದೆ. ಸುಮಾರು 400ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ನಮ್ಮ ಶಾಲೆಯಲ್ಲಿ ಇದ್ದಾರೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಕ್ರೀಡೆ ಹೀಗೆ ಹಲವು ವಿಭಿನ್ನ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಿರೋದ್ರಿಂದ ನಮ್ಮ ಶಾಲೆಯನ್ನು ಇಷ್ಟಪಟ್ಟು ಇವತ್ತು ಅಪ್ಕೊಂತ ಇದ್ದಾರೆ. ಇವತ್ತು ನಾವು ವಾರ್ಷಿಕೋತ್ಸವ ಮಾಡಿರ್ತಕ್ಕಂಥದ್ದು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಈ ದೇಶಕ್ಕೆ ತ್ಯಾಗ ಬಲಿದಾನಗಳನ್ನು ಮಾಡಿದಂತಹ ಅನೇಕ ಮಹನೀಯರನ್ನ ಸ್ಮರಣೆ ಮಾಡುವಂತ ಅವರ್ ಹೀರೋಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ತಗೊಂಡಿದ್ವಿ. ನಮ್ಮ ಹೀರೋಗಳು ನಮ್ಮ ಶಾಲೆಯ ಮಕ್ಕಳು. ಅವರ್ ಹೀರೋಸ್ ಅಂದ್ರೆ ಅವರ್ ಹೀರೋಸ್ ನಮ್ಮ ಚಿಲ್ಡ್ರನ್ಸ್. ಅವರ್ ಹೀರೋಸ್ ಅಂತ ಇನ್ನೊಂದು ಅರ್ಥ ಏನಂದ್ರೆ ಈ ದೇಶಕ್ಕೆ ಯಾರು ಮಾರ್ಗದರ್ಶನ ಮಾಡಿದ್ರು, ಯಾರು ತ್ಯಾಗ ಬಲಿದಾನಗಳನ್ನು ಮಾಡಿದ್ರು, ಯಾರ ಜೀವನ ಚರಿತ್ರೆ ನಾವು ಅಳವಡಿಸ್ಕೊಂಡ್ರೆ ಸಭ್ಯ ಸಮಾಜದಲ್ಲಿ ಬದುಕಲು ಸಾಧ್ಯವಾಗ್ತದೆ ಅಂತಹ ಹೀರೋಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರ ಕುರಿತಾದಂತಹ, ಅದು ಟಾಟಾ ಇರ್ಬೋದು, ನಮ್ಗೆ ತಮಿಳ್ನಾಡಿನ ಕುರಿತಾದಂತಹ ವಿ ಕಟ್ಟಬೊಮ್ಮನ್ ಇರ್ಬೋದು, ಅದೇ ರೀತಿ ಅಬ್ದುಲ್ ಕಲಾಂ ರವ್ರು ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, ಹೀಗೆ ಹಲವು ರಾಣಾ ಪ್ರತಾಪ್ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ವಿಭಿನ್ನವಾದ ರೀತಿಯಲ್ಲಿ ಮಕ್ಕಳಲ್ಲಿ ಇದು ಒಂದು ರೀತಿಯಾದ ಶಿಕ್ಷಣನೇ. ಅವರಿಗೆ ಯಾವ ಶಿಕ್ಷಣ ನೈತಿಕತೆಯನ್ನು ನಾವು ಬೋಧಿಸೋದ್ರ ಜೊತೆಗೆ ವಿಜುವಲ್ಸ್ ಮುಖಾಂತರ ಅವ್ರಿಗೆ ತಿಳಿಸ್ಕೊಡೋ ರೀತಿ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಆಗಿದೆ. ಹಾಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮನ್ನ ಹಪ್ಕೊಂತ ಇದ್ರೆ ಮುಂದಿನ ದಿನಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಯಲ್ಲಿ ಅಡ್ಮಿಷನ್ ಆಗೋ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡಬೇಕು. ಈಗಾಗಲೇ ನಾವು KG ಸ್ಟೂಡೆಂಟ್ಗೆ LKG, UKG ಮತ್ತೆ pre-KG ಮಕ್ಕಳಿಗೆ ಉಚಿತವಾದಂತ ವಾಹನ ವ್ಯವಸ್ಥೆಯನ್ನು ಸಹ ಮಾಡಿದ್ವಿ. ಹಾಗೆ ಬಹಳ ಕಡಿಮೆ ಬೆಳೆದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ರೂ ಸಹ CBSE ಮಕ್ಕಳು ಗುಣಮಟ್ಟದ ಶಿಕ್ಷಣ ನೀಡಬೇಕು ಅನ್ನೋ ಉದ್ದೇಶದಿಂದ ಬೇರೆ ಅಂತಾರಾಷ್ಟ್ರೀಯ ಶಾಲೆಗಳಿಗೆ ಹೋಲಿಸ್ಕೊಂಡಾಗ ಅತ್ಯಂತ ಕಡಿಮೆ ದರದಲ್ಲಿ ನಾವು ಇಲ್ಲಿ ಶಿಕ್ಷಣದ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ. ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಸಮಸ್ತ ಜನತೆ ನಾನು ಪ್ರೀತಿಯಿಂದ ಕೇಳ್ಕೊಂತೀನಿ. ನಮಸ್ಕಾರ. ಶೈಕ್ಷಣಿಕ ವರ್ಷ 2025-26ರ ದಾಖಲಾತಿ ಪ್ರಾರಂಭವಾಗಿದೆ. You can have admission. You can come and inquire for the admission for the academic year 25 and 26. Thank you. For KG students, we have a van facility without any fees. KG ಮಕ್ಕಳಿಗೆ ನಾವು ಯಾವುದೇ ವ್ಯಾನ್ ಶುಲ್ಕ ತಗೊಳ್ಳೋದಿಲ್ಲ. ಅಡ್ಮಿಷನ್ಸ್ ಫೀಸ್ ಮಾತ್ರ ತಗೋತೀವಿ, ಮತ್ತೆ ಡೊನೇಷನ್ ಕೂಡ ಇರೋದಿಲ್ಲ. ರೆಸ್ಟ್ ಆಫ್ ಎಲ್ಲ ತರಗತಿಗೂ
ನಿಮ್ ಮನೆಯಿಂದ ಶಾಲೆಗೆ ಎಷ್ಟು ದೂರ ಇದೆ ಅನ್ನೋದರ ಆಧಾರದ ಮೇಲೆ ಡಿಫ್ರೆಂಟ್ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಇರುತ್ತೆ. ಬಟ್ ನಮ್ಮಲ್ಲಿ ಯಾವುದೇ ಕ್ಲಾಸಿಗೆ ಡೊನೇಷನ್ ಇರೋದಿಲ್ಲ. ಶಿಕ್ಷಣ ಎಷ್ಟು ಮುಖ್ಯನೋ ಹಂಗೆ ಸಾಂಸ್ಕೃತಿಕ ಕಲೆ ಅಥವಾ ಅವರಲ್ಲಿರೋ ಕೋಕರಿಕ್ಯುಲರ್ ಅವರಲ್ಲಿರೋ ಟ್ಯಾಲೆಂಟ್ ಗಳನ್ನ ಆಚೆ ತರಬೇಕು ಅಂತಂದ್ರೆ ಇದೊಂದು ವೇದಿಕೆ. ಅವ್ರಿಗೂ ಸ್ಟೇಜ್ ಫಿಯರ್ ಹೋಗ್ಬೇಕು. ಎಲ್ಲೇ ಕಳ್ಸಿದ್ರು ಅವ್ರನ್ನ ಸ್ಟೇಜ್ ಫಿಯರ್ ಇರಬಾರ್ದು. ಎಷ್ಟೇ ಜನ ಮುಂದೆ ಇದ್ರು ಹೆದರದೆ ಮಾತಾಡ್ಬೇಕು. ಆ ನಿಟ್ಟಿನಲ್ಲಿ ಜೊತೆಗೆ ಇದು ಶಿಕ್ಷಣದ ಒಂದು ಭಾಗ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏನ್ ಮಾಡ್ತೀವಿ ಅದು ಕೂಡ ಶಿಕ್ಷಣದ ಒಂದು ಭಾಗ. ಶಿಕ್ಷಣೇತರ ಅಲ್ಲ. ಹಂಗಾಗಿ ಮಕ್ಕಳಿಗೆ ಸ್ಟೇಜ್ ಫಿಯರ್ ಹೋಗ್ಲಿ ಅಥವಾ ಒಂದು ಕಾನ್ಫಿಡೆನ್ಸ್ ಬರ್ಲಿ ಅಂತ ಹೇಳಿ ಈ ರೀತಿಯ ಕಾರ್ಯಕ್ರಮಗಳನ್ನ ಪ್ರತಿ ಶಾಲೆಯಲ್ಲೂ ಮಾಡ್ತಾರೆ. ಹಾಗೆ ನಮ್ಮ ಶಾಲೆಯಲ್ಲೂ ಮಾಡಿದ್ವಿ.